ಇತ್ತೀಚಿನ ಯುವಕ ಯುವತಿಯರನ್ನು ನೋಡಿದಾಗ, ಜೆನ್ಜಿ ಪಡೆಯನ್ನು ನೋಡಿದಾಗ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ಅವರ ವಿಚಾರಧಾರೆಗಳು ವಿಭಿನ್ನ. ಒಂದು MA ಕ್ಲಾಸ್ ತಗೊಂಡಿದ್ದೆ ವಿವಾಹ ಮತ್ತು ಅದರ ವೈಶಿಷ್ಟ್ಯಗಳು, ಪ್ರಾಚೀನ ಕಾಲದ ವಿವಾಹ ಮತ್ತು ಆಧುನಿಕ ಕಾಲದ ವಿವಾಹ ಮತ್ತು ಅದರ ಪ್ರಾಮುಖ್ಯತೆ ಅಂತ. ವಿಚಾರ ವಿನಿಮಯ ಮಾಡ್ತಿರುವಾಗ ಒಂದು ಹುಡುಗ ಒಂದು ಹುಡುಗಿ ಅತ್ಯುತ್ತಮವಾದ ವಿಚಾರ ಹೇಳಿದ್ರು. ಸರ್, ವಿವಾಹ ಇವತ್ತು ತುಂಬ ವಿಭಿನ್ನ ರೂಪ ಪಡೆದಿದೆ. ಸೆಲೆಬ್ರಿಟಿಗಳ ವಿವಾಹ ಬಿಡಿ, ಸೆಲೆಬ್ರಿಟಿಗಳು ಅಂತ ಅನುಕರಿಸಕ್ಕೆ ಹೋಗಿ ಸಾಮಾನ್ಯ ಜನರು ಕೂಡ ಸಾಲ ಸೋಲಗಳಿಗೆ ಸಿಗ್ತಿದ್ದಾರೆ. ಅದ್ರ ಬದಲು ವಿವಾಹವನ್ನು ಸರಳಗೊಳಿಸ್ಬೋದಾದ ರೀತಿ ನಮ್ಮದಿದೆ, ಏನು ಹೇಳ್ತೀರಾ ಅಂತ. ಏನು ಹೇಳಿ ಮಕ್ಕಳೇ ಅಂದೆ. ಈ ಲಿವಿಂಗ್ ಟುಗೆದರ್ ಅಂತ ಒಂದು ಸಂಪ್ರದಾಯ ಬಂದಿದೆ ಸರ್, ಎಲ್ಲ ವಿರೋಧಿಸ್ತಿದ್ದಾರೆ. ಆದರೆ ಅದರಲ್ಲಿ ಒಂದು ಒಳ್ಳೆಯ ಅಂಶ ಇದೆ. ಪರಸ್ಪರ ಒಪ್ಪಿ ಲಿವಿಂಗ್ ಟುಗೆದರ್ ಇರುವಂಥ ಜೋಡಿಗಳನ್ನು ಸರ್ಕಾರ ಒಂದು ಗುರುತಿಸಿ, ಆಮೇಲೆ ಎಲ್ಲರೂ ಲಿವಿಂಗ್ ಟುಗೆದರ್ ಸಂಪ್ರದಾಯಕ್ಕೆ ಒಳಗಾಗುವಂಥ ಒಂದು ಕಾನೂನನ್ನು ಮಾಡಿ, ಆಮೇಲೆ ಅದನ್ನು ರಿಜಿಸ್ಟರ್ ವಿವಾಹಕ್ಕೆ ಮಾರ್ಪಡಿಸಿಬಿಟ್ರೆ ಯಾವ ಒಂದು ತೊಂದರೆ ತಾಪತ್ರೆಗಳು ಇರಲ್ಲ ಅಲ್ವಾ ಸರ್. ಎಲ್ಲ ತಂದೆ ತಾಯಿಗಳಿಗೂ ಇದಕ್ಕೆ ಒಪ್ಪಿಗೆ ಇದ್ದರೆ, ಎಲ್ಲ ತಂದೆ ತಾಯಿಗಳು ಇದಕ್ಕೆ ತಯಾರಾದರೆ ಆಸ್ತಿ ಅಂತಸ್ತು ಅಂತ ನೋಡಿದೆ. ಹೇಗನ್ಸುತ್ತೆ ಸರ್ ನಿಮಗೆ ಅಂತ ಕೇಳಿದಾಗ ನನಗೆ ತುಂಬ ಸಂತೋಷ ಆಗಿತ್ತು. ನೀವೇನಂತೀರ ಇದಕ್ಕೆ? ನಮಸ್ತೆ.